ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಮ್ಗೆ ಚಿಕ್ಕ ಚಿಕ್ಕ ಮಿನಿಮೈಸ್ ಗಳನ್ನ ತೋರಿಸ್ತಾರೆ. ಈ ಮಿನಿಮೈಸ್ ಗಳು ತಮ್ಮ ಊಟ ಹುಡ್ಕೊಡಕ್ಕೆ ಅಂತಾನೆ ಎಲ್ಲಾ ಮಿನಿಮೈಸ್ ಗಳು ಸೇರ್ಕೊಂಡು ಅವರ ಊಟನ ಹುಡುಕ್ತಾ ಇರ್ತವೆ. ಆಗ ಅಲ್ಲಿಗೆ ಒಂದು ಜೇನುಹುಳ ಬಂದ್ಬಿಡುತ್ತೆ. ಅದು ಇವ್ರ ಮೇಲೆಲ್ಲ ಅಟ್ಯಾಕ್ ಮಾಡಕ್ ನೋಡುತ್ತೆ. ಈ ಮಿನಿಮೈಸ್ ಗಳು ನಮ್ ಜಾಗಕ್ಕೆ ಅಟ್ಯಾಕ್ ಮಾಡ್ತೀಯ ನೀನು ಅನ್ಬಿಟ್ಟು ಆ ಜೇನುಹುಳದ ಮೇಲೆ ಇವರೇ ಅಟ್ಯಾಕ್ ಮಾಡಿ ಅದನ್ನ ಎದುರಿಸಿ ಓಡಿಸ್ಬಿಡ್ತಾರೆ. ಅದು ಸೀದಾ ಆರ್ಥರ್ನ ಮನೆಗೆ ಹೊಂಟೋಗ್ಬಿಟ್ಟಿರುತ್ತೆ. ಇಲ್ಲಿ ಆ ಜೇನುಹುಳನ ಆರ್ಥರ್ನ ತಂದೆ ಅರ್ಮ್ಯಾಂಡು ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಜೇನು ಹುಳುಗಳು ಆರ್ಥರ್ಗೆ ಏನಾರ ಖರ್ಚಿದ್ರೆ ಅಲರ್ಜಿ ಆಗ್ಬಿಡುತ್ತೆ ಅವನ್ಗೆ ಅನ್ಬಿಟ್ಟು ಆ ಹುಳನ ಸಾಯಿಸಕ್ಕೆ ಅಂತ ಸ್ಪ್ರೇನ ತರಕ್ ಹೋಗ್ತಾರೆ. ಅವ್ರ ಹೆಂಡತಿ ರೋಸ್ ಕೂಡ ಬೇಡ ಅದನ್ನ ಬಿಟ್ಬಿಡೋಣ ಅಂತ ಹೇಳಿದ್ರು ಕೂಡ ಇವರು ಅದನ್ನ ಸಾಯಿಸಕ್ಕೆ ಸ್ಪ್ರೇ ತರಕ್ ಹೋಗ್ತಾರೆ. ಆದ್ರೆ ಆ ಡಾಗಿ ಇದೆಯಲ್ಲ ಅದು ಈ ವಿಷಯನ ಆರ್ಥರ್ಗೆ ಹೇಳಕ್ ಹೊಂಟೋಗ್ಬಿಟ್ಟಿರುತ್ತೆ. ಈ ಕಡೆ ಆರ್ಥರ್ ಇದನ್ನಲ್ಲ ಅವನು ಈ ಬೋಗೋ ಮಠ ಸಲಹೆ ಅಂತ ಒಂದು ಬುಡಕಟ್ಟು ಜನಾಂಗ ಇದೆಯಲ್ಲ ಅವ್ರ ಹತ್ರ ಇರ್ತಾನೆ. ಅವರು ಇವ್ರುಗಳಿಗೆ 3 ವಿದ್ಯೆನ ಹೇಳ್ಕೊಟ್ಟಿರ್ತಾರೆ. ಅದರಲ್ಲಿ ಮೊದಲನೇ ವಿದ್ಯೆ ಬಂದ್ಬಿಟ್ಟು ಮರಗಳಾಗಿ ಗಂಟೆಗಟ್ಲೆ ನಿಂತ್ಕೊಂಡಿರೋದು. ಅದರ ಪ್ರಾಣಿಗಳು ನಿನ್ನ ಮರ ಅಂತ ಫೀಲ್ ಮಾಡೋವರೆಗೂ ನೀನು ಅದೇ ರೀತಿ ನಿಂತ್ಕೊಂಡಿರೋ ತರ ಆ ತರ ಒಂದು ವಿದ್ಯೆನ ಕಲ್ಸ್ಕೊಟ್ಟಿರ್ತಾರೆ. 2ನೇ ವಿದ್ಯೆ ಬಂದ್ಬಿಟ್ಟು ಕಲ್ಲಿನ ತರ ಕೂತ್ಕೊಳ್ಳೋದು. ಆ ಕಲ್ಲುಗಳು ನಿನ್ನನ್ನು ಕೂಡ ಕಲ್ಲು ಅಂದ್ಬಿಟ್ಟು ನಿನ್ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತವೆ. ಆ ರೀತಿ ಒಂದು ವಿದ್ಯೆನ ಕಲ್ಸ್ಕೊಟ್ಟಿರ್ತಾರೆ ಈ ಬೋಗೋ ಮಠ ಸಲೈವ್ ಅವರು. 3ನೇ ವಿದ್ಯೆ ಬಂದ್ಬಿಟ್ಟು ಈ ಪ್ರಾಣಿಗಳು ಕೂಡ ನಮ್ಮನ್ನು ನೋಡಿ ಎದುರ್ಕೊಂಡು ಓಡೋಗದೆ ಇರೋ ತರ ಅವುಗಳನ್ನ ಹೇಗೆ ಕಮ್ಯುನಿಕೇಟ್ ಮಾಡೋದು ಅಂತಾನು ಕೂಡ ಹೇಳ್ಕೊಟ್ಟಿರ್ತಾರೆ. ಸೇಮ್ ಅದೇ ರೀತಿ ರಿಯಾಕ್ಟ್ ಮಾಡಿ ಈ 3 ಟೆಸ್ಟ್ ಗಳನ್ನ ಈ ಆರ್ಥರ್ ಪಾಸ್ ಆಗ್ಬಿಟ್ಟಿರ್ತಾನೆ. ಹಾಗಾಗಿ ಇವನಿಗೆ ಒಂದು ಹಾರ್ಟ್ ಆಫ್ ಚೈನ್ ಕೊಡ್ತಾರೆ. ಇಲ್ಲಿಗೆ ಆ ಡಾಗಿ ಬಂದ್ಬಿಟ್ಟು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಇವನು ಕೂಡ ಅಲ್ಲಿಂದ ಸೀದಾ ಓಡ್ ಬರ್ತಾನೆ. ಓಡ್ ಬಂದ್ಬಿಟ್ಟು ಆ ಜೇನುಹುಳ ನೋಡಿ ನೀನ್ ಇಲ್ಲಾಕ್ ಆಗಿದೆ ಅನ್ಬಿಟ್ಟು ಅದನ್ನ ತೆಗ್ದಿ ಅದನ್ನ ವಾಪಸ್ ಬಿಟ್ಬಿಡ್ತಾನೆ. ಮತ್ತೆ ಅಲ್ಲಿಗೆ ಇವ್ರ ಅಪ್ಪ ಅಮ್ಮ ಬರ್ತಾ ಇರ್ತಾರೆ. ಅವ್ರನ್ನ ನೋಡಿ ಚಿಕ್ಕೊಂಡ್ಬಿಡ್ತಾನೆ. ಇವರು ಕೂಡ ಜೇನುಹುಳ ಇಲ್ಲೋಯ್ತು ಅಂತ ನೋಡ್ತಾ ಇರ್ತಾರೆ. ಸಿಗ್ತಾ ಇರೋದಿಲ್ಲ. ಆ ಜೇನುಹುಳ ನೋಡಿದ್ರೆ ಒಂದು ಇವ್ರ ಅಪ್ಪನ್ ಹಂಡಿಗೆ ಕಚ್ಬಿಡುತ್ತೆ. ಮತ್ತೆ ಈ ವಿಷಯನೆಲ್ಲ ತಗೊಂಡೋಗಿ ಇವ್ರ ತಾತನ ಹತ್ರ ಹೇಳ್ತಾನೆ. ನನಗೆ ಈ ತರ ಬುಡಕಟ್ಟು ಜನಾಂಗದವರು ಈ ತರ 3 ವಿದ್ಯೆನ ಕಲ್ಸ್ಕೊಟ್ರು ಮತ್ತೆ ಹಾಗೆ ನಂಗೊಂದು ಲಾಕೆಟ್ ನ ಕೊಟ್ರು ಅಂತ. ಆದ್ರೆ ಆರ್ಥರ್ನ ತಾತಂಗೂ ಕೂಡ ಆ 3 ವಿದ್ಯೆನ ಕಲ್ಸ್ಕೊಟ್ಟಿರ್ತಾರೆ. ಅವ್ನಿಗೂ ಕೂಡ ಸೇಮ್ ಲಾಕೆಟ್ ತರನೇ ಕೊಟ್ಟಿರ್ತಾರೆ. ಅವ್ನಿಗೂ ಕೂಡ ಅವ್ರ ತಾತನ ಇದನ್ನ ಕೇಳಿ ಖುಷಿಯಾಗಿ ಅವನಿಗೆ ಒಂದು ಗಿಫ್ಟ್ ನ ಕೊಡ್ತಾನೆ. ಅದೊಂದು ಟ್ರೈನ್ ಗಿಫ್ಟ್ ಆಗಿರುತ್ತೆ. ಅದನ್ನ ಆಟ ಆಡಕ್ಕೆ ಅಂತ ಎತ್ಕೊಂಡ್ ಬರ್ತಾನೆ ಅವನು. ಇದಾದ್ಮೇಲೆ ಆರ್ಥರ್ನ ತಂದೆಗೆ ಅರ್ಮ್ಯಾಂಡ್ಗೆ ಆ ಒಂದು ಜೇನುಹುಳ ಕಾಣಿಸುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಅದ್ರ ಹಿಂದೆ ಹೋಗ್ತಾ ಇರ್ತಾನೆ. ಅದು ಸೀದಾ ಒಂದು ಕಾಡ್ ಒಳಗಡೆ ಹೋಗಿ ಅದ್ರ ಮನೆಯಾಗೋದು ಹೊಂಟೋಗ್ಬಿಟ್ಟಿರುತ್ತೆ. ಆರ್ಥರ್ನ ತಂದೆ ಗೊತ್ತಾಗ್ಬಿಡುತ್ತೆ ಇವೆಲ್ಲ ಇಲ್ಲೇ ಇವೆ ಅಂತ. ಅದಕ್ಕೆ ಕಲ್ಲುಡಿಯನ್ ಅಂತ ಹೋಗ್ತಾನೆ. ಅಲ್ಲಿಗೆ ಆ ಬುಡಕಟ್ಟು ಜನಾಂಗ ಬಂದ್ಬಿಟ್ಟು ತಡೀತವೆ. ಏನ್ ಮಾಡ್ತಿದ್ದೆ ನೀನು, ಈ ಪ್ರಕೃತಿ ನಮ್ದು, ಇದನ್ನ ನೀನು ನಾಶ ಮಾಡಕ್ ನಾನ್ ಬಿಡಲ್ಲ ಅಂತ ಅವ್ನಿಗೆ ಬೈದು ಅಲ್ಲಿಂದ ಕಳಿಸ್ತಾರೆ. ಅವನು ಕೂಡ ನೋಡ್ಕೋತೀನಿ ನಾನು ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಅಲ್ಲಿಂದ ಸಿಕ್ತಾಗಿ ಬರ್ತಾನೆ. ಇಲ್ಲಿ ಆರ್ಥರ್ ಸ್ನಾನ ಮಾಡ್ಕೊಂಡು ಅವ್ರ ತಾಯಿ ರೋಜಿ ಜೊತೆಗೆ ಹೇಗೆ ಮಾತಾಡ್ತಾ ಇರ್ತಾನೆ. ಇವತ್ತು 10ನೇ ಚಂದ್ರ ಪೌರ್ಣಮಿ. ಇವತ್ತು ನನಗೋಸ್ಕರ ಮಿನಿಮೈಸ್ ಗಳೆಲ್ಲ ಕಾಯ್ತಾ ಇರ್ತವೆ. ಇವತ್ತು ನಾನು ಆ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂತ. ಅವ್ರ ತಾಯಿ ಕೂಡ ಎಲ್ಲಿರೋದು ಜಾಗ ಅಂದಾಗ ಇಲ್ಲಿ ನಮ್ ಗಾರ್ಡನ್ ಇದೆ ಅಂತ ಹೇಳಿ ಇವರಿಬ್ರು ಹೀಗೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ಆರ್ಥರ್ನ ತಂದೆ ಒಬ್ರಿಗೆ ಫೋನ್ ಮಾಡ್ಬಿಟ್ಟು ಆ ಜೇನು ಗೂಡಗಳನ್ನೆಲ್ಲ ನಾಶ ಮಾಡಕ್ಕೆ ಒಬ್ರಿಗೆ ಫೋನ್ ಮಾಡ್ತಾ ಇರ್ತಾರೆ. ಆಗ ಆರ್ಥರ್ನ ತಾತ ಬಂದ್ಬಿಟ್ಟು ನೋಡು ಅರ್ಮ್ಯಾಂಡ್, ಇದು ನನ್ ಮನೆ. ಇಲ್ಲಿರೋ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತೆ ಗಿಡಗಳು ಒಂದು ಹುಳು ಆದ್ರೂ ನನ್ನ ಫ್ಯಾಮಿಲಿ ಇದ್ದಂಗೆ. ಅದಕ್ಕೆ ನೀನೇನೋ ತೊಂದರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಇವರೊಬ್ಬರ ಮಧ್ಯೆ ಹೀಗೆ ಜಗಳ ಆಗ್ಬಿಡುತ್ತೆ. ಆರ್ಥರ್ ಇಲ್ಲಿ ಮತ್ತೆ ಅವ್ರ ತಾಯಿ ಹತ್ರ ಈ ಮಿನಿಮೈಸ್ ನ ರಾಣಿ ಬಗ್ಗೆ ಹೇಳ್ತಾ ಇರ್ತಾನೆ. ಆ ಮಿನಿಮೈಸ್ ಪ್ರಪಂಚದಲ್ಲಿ ಸೆಲಿನಿ ಅಂತ ಒಬ್ಳು ಹುಡುಗಿ ಇದ್ದಾಳೆ. ಅವಳು ಬಂದ್ರೆ ನನಗೆ ತುಂಬಾ ಇಷ್ಟ ಅಂತ ಇವರಿಬ್ರು ಹೀಗೆ ಮಾತಾಡ್ತಾ ಇರ್ತಾರೆ. ಇವ್ರ ತಂದೆ ಬಂದ್ಬಿಟ್ಟು ಆರ್ಥರ್ ಬೇಗ ರೆಡಿ ಆಗು, ನಾವ್ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಇವ್ನಿಗೆ 1 ನಿಮಿಷ ಬೇಜಾರಾಗಿ ಹೋಗ್ಬಿಡುತ್ತೆ. ಇವತ್ತೇ ಅವನು ಆ ಮಿನಿಮೈಸ್ ಪ್ರಪಂಚಗಳಿಗೆ ಹೋಗ್ಬೇಕಾಗಿರೋದು. ಇವತ್ತೇ ಆ ಚಂದ್ರ ಪೌರ್ಣಮಿ ಇರೋದು. ಇವಾಗ ನನ್ನ ತಂದೆ ಕರೀತಿದ್ದಾರೆ ಅಂದ್ಬಿಟ್ಟು ಇವ್ರ ಅಮ್ಮನ ಹತ್ರ ಅಮ್ಮ ಪ್ಲೀಸ್ ತಂದೆನ ಕನ್ವಿನ್ಸ್ ಮಾಡು, ನಾವು ನಾಳೆ ಹೋಗೋಣ, ಇವತ್ತೊಂದು ದಿವಸ ನಾನು ಆ ಮಿನಿಮೈಸ್ ಒಳಗಡೆ ಹೋಗ್ಬಿಟ್ಟು ನಾನು ಬರ್ತೀನಿ, ತಂದೆನ ಕನ್ವಿನ್ಸ್ ಮಾಡು ಅಂತ ಹೇಳ್ತಾರೆ. ಇವ್ರ ತಾಯಿನೂ ಕೂಡ ಅವ್ರ ಹಸ್ಬೆಂಡ್ ನ ಕನ್ವಿನ್ಸ್ ಮಾಡಕ್ಕಂತ ಹೋಗ್ತಾರೆ. ಬಟ್ ಆದ್ರೆ ಅವ್ನು ಕೇಳೋದೇ ಇಲ್ಲ. ಇವನು ಕೂಡ ಸಾರಿ ಮಗ, ಅವನ್ನ ಕನ್ವಿನ್ಸ್ ಮಾಡಕ್ ಆಗ್ತಲ್ಲ, ನಾವು ಹೋಗ್ಲೇಬೇಕು, ರೆಡಿ ಆಗು ನೀನು ಅಂತ ಹೇಳ್ತಾರೆ. ಇವನು ಕೂಡ ಸರಿ ಇನ್ನೇನ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ರೆಡಿ ಆಗ್ತಾ ಇರ್ತಾನೆ ವಾಪಸ್ ಹೋಗೋದಕ್ಕೆ. ಆದ್ರೆ ಡಾಗ್ ಏನನ್ನು ನೋಡಿ ಬೊಗ್ಳುತ್ತಾ ಇರುತ್ತೆ. ಏನ್ ನೋಡಿ ಬೊಗ್ಳುತ್ತಾ ಇದೆ ಅಂತ ಇವನು ನೋಡಿದಾಗ ಅಲ್ಲೊಂದು ಸ್ಪೈಡರ್ ಬಂದಿರುತ್ತೆ. ಆ ಸ್ಪೈಡರ್ ಇವನ್ಗೆ ಒಂದು ಅಕ್ಕಿ ಕಾಳನ್ನ ಕೊಡುತ್ತೆ. ಆ ಅಕ್ಕಿ ಕಾಳನ್ನ ಇವನು ಬೂತ್ ಕನ್ನಡಿಯಿಂದ ನೋಡಿದಾಗ ಗೊತ್ತಾಗುತ್ತೆ ಅದ್ರಲ್ಲಿ ಹೆಲ್ಪ್ ಅಂತ ಇರುತ್ತೆ. ಈ ವಿಷಯನ ಸೀದಾ ತಗೊಂಡಾಗಿ ಇವ್ರ ತಾತನ ಹತ್ರ ಹೇಳ್ತಾನೆ. ಆದ್ರೆ ಇವ್ರ ತಾತ ಇನ್ನೊಂದು ವಿಷಯ ಹೇಳ್ತಾರೆ. ಯಾವಾಗ್ಲೂ ಮಿನಿಮೈಸ್ ಗಳು ಒಂದು ಎಲೆಯಲ್ಲಿ ಮೆಸೇಜ್ ನ ಕಳಿಸ್ತಾರೆ, ಈ ರೀತಿ ಅಕ್ಕಿಯಲ್ಲಿ ಕಳ್ಸಕ್ ಆಗಲ್ಲ ಅಂತ ಅವನು ಹೇಳ್ತಾ ಇರ್ತಾನೆ. ಇವನು ಕೂಡ ಏನೋ ಪ್ರಾಬ್ಲಮ್ ಆಗಿ ಇದ್ರಲ್ಲಿ ಕಳ್ಸಿರ್ಬೋದು, ನಾವು ಅವ್ರನ್ನ ಕಾಪಾಡ್ಬೇಕು ಅಂದಾಗ ಇವ್ರ ತಂದೆ ಬಂದ್ಬಿಟ್ಟು ಇವ್ರನ್ನ ಕರೀತಾನೆ. ಇದರಿಂದ ನೋಡು ತಾತ, ನಾನು ಹೋಗ್ತಾ ಇದ್ದೀನಿ, ನೀನು ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಎಲ್ಲರೂ ಕೂಡ ಗಾಡಿನ ಹತ್ಕೊಂಡು ಶಿಸ್ತಗಳಿಂದ ಹೋಗ್ಬಿಡ್ತಾರೆ. ಆದ್ರೆ ಆ ಡಾಗ್ ಇದೆಯಲ್ಲ ಅಲ್ಫ್ರೆಡ್, ಅದು ಇವನಿಂದನೇ ಓಡ್ ಬರ್ತಾ ಇರುತ್ತೆ. ಅವರೆಲ್ಲರೂ ಹೋಗಾದ್ಮೇಲೆ ಆರ್ಚಿಬಲ್ ಅವನ ವೈಫು ಸುಚಾಟ್ ಹತ್ರ ಈ ತರ ಮಿನಿಮೈಸ್ ಗಳು ಒಂದು ಮೆಸೇಜ್ ನ ಕಳ್ಸಿದ್ದಾರೆ, ಅಲ್ಲಿಗೆ ಹೋಗ್ಬೇಕು ಅಂತ ಅವ್ರ ಹೆಂಡತಿ ಹತ್ರ ಹೇಳ್ತಾ ಇರ್ತಾನೆ. ಅದೇ ಅವ್ರ ಹೆಂಡತಿ ಕೂಡ ನೀನ್ ಮತ್ತೆ ಏನಾರ ಅಲ್ಲಿ ಹೋದ್ರೆ ಏನಾರ ಆದ್ರೆ ನನ್ ಕತೆ ಏನು ಅಂತ ಯೋಚನೆ ಮಾಡಿದ್ಯಾ, ಏನಾರ ಮತ್ತೆ ಕಳ್ಕೊಳ್ಳೋಕೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ
ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆರ್ಥರ್ನ ತಾಯಿ ರೋಸಿಗೆ ತುಂಬಾ ವೊಮಿಟ್ ಆಗ್ತಾ ಇರುತ್ತೆ. ಇದರಿಂದನೇ ಹತ್ರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ತಾರೆ. ಇದರಿಂದ ಅವ್ರ ತಾಯಿ ಬಾತ್ರೂಮ್ ಹೋಗ್ತಾರೆ, ಅದು ಕ್ಲೀನ್ ಮಾಡ್ಕೊಂಡ್ ಬರೋಣ ಅಂತ. ಇವನು ಪೆಟ್ರೋಲ್ ಇದೆ ಅಂತ ನೋಡ್ತಾ ಇರ್ತಾನೆ. ಅಲ್ಲಿಗೆ ಆ ಡಾಗಿ ಬರುತ್ತೆ. ಆ ಡಾಗಿನ ನೋಡಿ ಹೇಗಾದ್ರೂ ಮಾಡಿ ನಾವು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಇವ್ನು ಡಿಸೈಡ್ ಮಾಡ್ಕೋತಾನೆ. ಮತ್ತೆ ಆದ್ಮೇಲೆ ಆರ್ಥರ್ನ ತಂದೆ ತಾಯಿ ಆ ಗಾಡಿ ಒಳಗಡೆ ಬರ್ತಾರೆ. ಆರ್ಥರ್ ಮನೆಗಿದ್ದಾನೆ ಅನ್ಬಿಟ್ಟು ಶಿಸ್ತ ಕಾರ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಆರ್ಥರ್ನ ತಾತ ಆರ್ಚಿಬಲ್ಲು ಅವ್ರ ಹೆಂಡತಿ ಗೊತ್ತಾಗಂಗೆ ಮೆಲ್ಲಗೆ ಎದ್ಬಿಟ್ಟು ಅವ್ರಿಗೆ ಸಹಾಯ ಮಾಡಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆಗ ಅಲ್ಲಿಗೆ ಟಕ್ಕನಂಗ ಆರ್ಥರ್ ಬಂದ್ಬಿಡ್ತಾನೆ. ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ, ಇಲ್ಲ ತಾತ ನಾನು ಅವ್ರಿಗೆ ಸಹಾಯ ಮಾಡ್ಲೇಬೇಕು, ಅವ್ರು ನಾನು ಬರ್ತೀನಿ ಅಂತ ಕಾಯ್ಕೊಂಡಿರ್ತಾರೆ, ನಾನು ಈಗ ಏನಾದ್ರು ಹೋಗಿಲ್ಲ ಅಂದ್ರೆ ನಾ ಅವ್ರಿಗೆ ಏನ್ ಮರ್ಯಾದೆ ಕೊಟ್ಟಂಗಾಗುತ್ತೆ ಅನ್ಬಿಟ್ಟು ಇವ್ನು ಅಲ್ಲಿಗೆ ಹೋಗಕ್ಕೆ ಡಿಸೈಡ್ ಮಾಡ್ಕೋತಾನೆ. ಅಲ್ಲಿಗೆ ಬೋಕುಮುಟ ಸೆಲೆವ್ ಟ್ರಾಪ್ಸ್ ಬಂದ್ಬಿಟ್ಟು ಸೇಮ್ ಅದೇ ರೀತಿ ಒಂದು ಮ್ಯಾಟ್ ನ ಹಾಸ್ಬಿಟ್ಟು ಪುನಃ ಒಂದು ಟೆಲಿಸ್ಕೋಪ್ ನ ಅದ್ರೊಳಗಡೆ ಇಕ್ತಾರೆ. ಟೈಮ್ ಇನ್ನೇನ್ ಕರೆಕ್ಟ್ ಆಗಿ 12 ಗಂಟೆ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಚಂದ್ರ ಬೆಳಕು ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ಆ ಚಂದ್ರ ಪೂರ್ತಿ ಮೋಡ ಮುಚ್ಕೊಂಡ್ಬಿಡುತ್ತೆ. ಇದರಿಂದ ಇವನು ಅದ್ರೊಳಗಡೆ ಹೋಗಕ್ಕಾಗಲ್ಲ. ಈಗ ಇದರಿಂದ ಬೇರೆ ದಾರಿ ಇದೆ ಅಂತ ಆ ಬೋಕುಮುಟ ಸೆಲೆವ್ ನ ಟ್ರಾಪ್ಸ್ ನ ಕೇಳ್ತಾ ಇರ್ತಾನೆ. ಅವರು ಕೂಡ ಇದೆ, ಇನ್ನೊಂದು ದಾರಿ ಇದೆ, ಆದ್ರೆ ಆ ದಾರಿ ನೀನ್ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಿನಗೆ. ಇಲ್ಲ ಪರವಾಗಿಲ್ಲ, ಅದೇನೇ ಕಷ್ಟ ಇದ್ರು ಪರವಾಗಿ ನಾನು ಅದನ್ನ ಫೇಸ್ ಮಾಡ್ತೀನಿ, ನನ್ಗೆ ಆ ದಾರಿನ ತೋರಿಸಿ ಅಂತ ಇವನು ಹೇಳ್ತಾನೆ. ಸರಿ ಆಯ್ತು ನಿನ್ನಿಷ್ಟ ಅನ್ಬಿಟ್ಟು ಶಿಸ್ತಾಗಿ ಅವ್ರ ಜೊತೆ ಇರೋರೆಲ್ಲ ಸೇರ್ಕೊಂಡು ಇವನ್ನ ಒಂದ್ ಹಗ್ಗಕ್ಕೆ ಸುತ್ತಿ 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 ಅವನ್ನ ಟೈಟ್ ಇಟ್ಕೊಂಡು ಎಳ್ದು ಅವನಿಗೆ ಆಗ್ತಾನೆ ಇರೋದಿಲ್ಲ, ಕಿರ್ಚಾಡ್ತಾ ಇರ್ತಾನೆ. ತಾತ ನಿಲ್ಸು ಹಂಗೆ ಹಿಂಗೆ ಅಂತ ಇವ್ರು ಹಾಕೊಂಡು ಎಳಿತಾ ಇರ್ತಾರೆ. ಆದ್ರೆ ಅದನ್ನ ಒಂದ್ಸಲಿ ಸುತ್ತಿದ್ಮೇಲೆ ಮತ್ತೆ ಬಿಡ್ಸೋ ಹಂಗಿಲ್ಲ. ಅವ್ರು ಹಾಕೊಂಡು ಎಳ್ದು ಅವನ ಒಂದು ಚಿಕ್ಕ ನೀರ್ ಸೈಜ್ ಮಾಡಿ ಶಿಸ್ತಾಗ ಅದ್ರ ಟೆಲಿಸ್ಕೋಪ್ ಒಳಗಡೆ ಅವನ್ನ ಬಿಡ್ತಾರೆ. ಇಲ್ಲಿ ಇವ್ರ ತಂದೆ ತಾಯಿ ಇವ್ನ ಮನೆಗಿದ್ದೇನೆ ಅನ್ಬಿಟ್ಟು ಆ ಬಟ್ಟೆ ತೆಗೆದು ನೋಡ್ತಾರೆ. ಅಲ್ಲಿ ಅಲ್ಫ್ರೆಡ್ ಡಾಗ್ ಇರುತ್ತೆ. ಒಂದ್ ನಿಮಿಷ ಸಾಕಿ ಇವರು ಎಲ್ಲೋದ ನನ್ ಮಗ ಅಂತ ಪುನಃ ಇವರು ಇವ್ರ ಅಪ್ಪ ಅಮ್ಮನ ಮನೆಗೆ ಬರ್ತಾರೆ. ಇಲ್ಲಿ ಆರ್ಥರ್ ಸೀದಾ ಇಲ್ಲಿಗೆ ಬರ್ತಾನೆ ಅಂದ್ರೆ ಸೀದಾ ಇವನು ಮ್ಯಾಕ್ಸ್ ನ ಒಂದು ಪಾರ್ಟಿ ಹೊಸಗೆ ಬರ್ತಾನೆ. ಮ್ಯಾಕ್ಸ್ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ, ಫಸ್ಟ್ನೇ ಪಾರ್ಟ್ ಅಲ್ಲಿ ಇದ್ದಾನೆ ಅವನೇ ಇವನು. ಲೋ ಮ್ಯಾಕ್ಸ್, ಮಿನಿಮೈಸ್ ಅವರು ತುಂಬಾ ತೊಂದರೆ ಇದ್ದಾರಂತೆ, ನಿಂಗೇನಾರ ಇದ್ರ ಬಗ್ಗೆ ಗೊತ್ತಂದಾಗ ಇಲ್ಲ ಕಣೋ ಆತರ ಏನಿಲ್ಲ, ಆತರ ವಿಷಯ ಏನು ನಂಗೆ ಬಂದಿಲ್ಲ ಅಂದಾಗ, ಇಲ್ಲ ಕಣೋ ಏನೋ ತೊಂದರೆ ಆಗಿದೆ, ನಂಗೆ ಒಂದು ಮೆಸೇಜ್ ಕಳ್ಸಿದ್ರು ಅವರು, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದಾಗ ಸರಿ ಬಿಡು ತಲೆ ಕಟ್ಸ್ಕೊಂಡ್ಬಿಡ, ಅದಕ್ಕಿಂತ ಬಾ ಹೋಗಿ ನೋಡ್ಕೊಂಬರೋಣ ಅಂತ ಇವನು ಅವನ್ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಫುಲ್ಲು ಅಪ್ಗ್ರೇಡ್ ಆಗ್ಬಿಟ್ಟಿರ್ತದಪ್ಪ ಆ ಜಾಗ ಪೂರ್ತಿ. ಈಗ ಈ ಆರ್ಥರ್ ಹೋಗಾದ್ಮೇಲೆ ಫುಲ್ಲು ಅಪ್ಗ್ರೇಡ್ ಎಲ್ಲ. ಮ್ಯಾಕ್ಸ್ ಹತ್ರ ಒಂದು ಗಾಡಿ ಇರುತ್ತೆ, ಅದು ಉಳ್ಗಳ ಗಾಡಿ. ಅದನ್ನ ತಗೊಂಡು ಒಂದು ಮಾರ್ಕೆಟಿಗೆ ಬರ್ತಾರೆ. ಇಲ್ಲಿ ಆರ್ಥರ್ನ ತಂದೆ ತಾಯಿ ವಾಪಸ್ ಇವ್ರ ಮನೆಗೆ ಬರ್ತಿರ್ಬೇಕಾದ್ರೆ ಅವ್ನ್ ಸ್ಪೀಡ್ ಗಾಡಿ ಓಡಿಸ್ತಾ ಇರ್ತಾನೆ. ಮುಂದೆ ಕೋರಿಗಳೆಲ್ಲ ಇರುತ್ತೆ. ಇವ್ನ ಕಾರ್ ಮುಂದೆ ಒಂದು ಟಗರು ಸಿಂಬಲ್ ಇರುತ್ತೆ. ಆಪೋಸಿಟ್ ಏನಿರೋ ಟಗರು ನನಗೆ ಗುದ್ದಾಗ ಬರ್ತೀಯ ಅನ್ಬಿಟ್ಟು ಇವ್ರು ಕಾರಿಗೆ ಒಂದು ಗುದ್ದಿ ಅಲ್ಲೇ ಆಕ್ಸಿಡೆಂಟ್ ಮಾಡ್ಬಿಡುತ್ತೆ. ಇಲ್ಲಿ ಆರ್ಥರ್ ಮ್ಯಾಕ್ಸ್ ಒಂದು ಮಾರ್ಕೆಟಿಗೆ ಬರ್ತಾರೆ. ನೋಡಿದ್ರೆ ಏನ್ ಮಸ್ತಾಗಿರುತ್ತೆ ಗೊತ್ತಾ ಆ ಮಾರ್ಕೆಟ್. ಸೇಮ್ ಈ ಭೂಮಿ ಮೇಲೆ ಹೇಗಿರುತ್ತೋ ಪಾರ್ಟಿ ಹೌಸ್ಗಳು, ಊಟ ರೆಸ್ಟೋರೆಂಟ್ಸ್ಗಳು, ಡ್ಯಾನ್ಸ್ಗಳು ಪ್ರತಿ ಒಂದು ಕೂಡ ಫುಲ್ಲು ಅಪ್ಡೇಟು. ಮ್ಯಾಕ್ಸ್ ಇತ್ತೇನಲ್ಲ ಸೀದಾ ಅವನ ಫ್ರೆಂಡು ರಿಪ್ಲೈ ಹತ್ರ ಹೋಗ್ತಾನೆ. ರಿಪ್ಲೈ ಹತ್ರ ಹೋಗ್ಬಿಟ್ಟು ಈ ರೀತಿ ಏನಾದ್ರೂ ಮಿನಿಮೈಸ್ ಏನಾದ್ರೂ ವಿಷಯ ಗೊತ್ತಾ ನಿನ್ಗೆ ಅಂತ ಕೇಳಿದಾಗ ಅವನು ಕೂಡ ಏನೇನೋ ಹೇಳ್ತಾ ಇರ್ತಾನೆ. ಆಗ ಇವ್ರ ಹಿಂದಗಡೆ ಈ ಪೆಟಮಿಶ್ ಇದಾನಲ್ಲ ಈ ರಾಣಿಯ ತಮ್ಮ, ಅವ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಬ್ರು ಕೂಡ ಪೆಟಮಿಶ್ ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡಿ ಮ್ಯಾಕ್ಸ್ ನೀನ್ ಹೇಗಾದ್ರೂ ಮಾಡಿ ಅವ್ರ ಗಮನನ ಡಿಸ್ಟ್ರಾಕ್ಟ್ ಮಾಡು, ನಾನು ಹೋಗ್ಬಿಟ್ಟು ಪೆಟಮಿಶ್ ನ ಕಾಪಾಡ್ಬಿಡ್ತೀನಿ ಅಂತ ಇವ್ರನ್ನ ಪ್ರಾಣ ಮಾಡ್ಕೋತಾರೆ. ಈ ಮ್ಯಾಕ್ಸ್ ಕೂಡ ಅದೇ ರೀತಿ ಆ ಪೆಟಮಿಶ್ ನ ಕರ್ಕೊಂಡು ಹೋಗ್ತಾರೆ. ಗಾಡಿ ಮುಂದಗಡೆಗೆ ಒಬ್ಬ ಫ್ರೆಂಡ್ ನ ಕರ್ಸ್ಕೊಂಡು ಹೇ ಬಿಚ್ಚ ಹೇಗಿದ್ಯಾ ಹಾಗಿದ್ಯಾ ಎಷ್ಟು ದಿನ ಆಯ್ತು ಸಿಕ್ಕಿ ಅಂತ ತಲೆಗೂ ಶೂಟ್ ಹೊಡಿತಾ ಇರ್ತಾನೆ. ಅವರು ಕೂಡ ಇವನ್ ಜಾಗ ಬಿಡ್ತಾನೆ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಇವ್ನ ಜಾಗನೇ ಬಿಡ್ತಾ ಇರೋದಿಲ್ಲ. ಇವನು ಸೈಲೆಂಟ್ ಆಗಿ ಪೆಟಮಿಚ್ ಹತ್ರ ಬರ್ತಾನೆ. ಪೆಟಮಿಚ್ ಹತ್ರ ಬಂದ್ಬಿಟ್ಟು ಪೆಟಮಿಚ್ಗೆ ಒಂದೊಂದು ಗ್ಯಾಜೆಟ್ ನ ಕೊಡ್ತಾನೆ. ಅದ್ರಲ್ಲಿರೋ ಒಂದು ಬಟನ್ ಪ್ರೆಸ್ ಮಾಡು, ಅದ್ರೊಳಗಡೆ ಒಂದು ನೈಫ್ ಬರುತ್ತೆ, ಅದರಿಂದ ಇದನ್ನ ಕಟ್ ಮಾಡು ಅಂತ. ಇವನು ಕೂಡ ಏನೋ ಒತ್ತುತ್ತಾನೆ. ಅದ್ರೊಳಗಡೆಯಿಂದ ಒಂದು ಅಲ್ಲಾಚೆ ಬರುತ್ತೆ. ಅದು ಬಂದ್ಬಿಟ್ಟು ಇವನಿರೋ ಒಂದು ಕೇಸ್ ನ ಕಡಿಯೋಕ್ ಶುರು ಮಾಡ್ಬಿಡುತ್ತೆ. ಇಲ್ಲಿ ಕಡೆ ಮ್ಯಾಕ್ಸ್ ಹೆಂಗೋ ಮಚ್ಚ ಇದೆಯಾ, ಎಂಟ್ರು ಮಕ್ಕಳಲ್ಲಿ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಮಾತಾಡ್ತಾ ಇರ್ತಾನೆ. ಇವ್ರು ಜಾಗ ಬಿಡಲ್ಲ ಅಂದ್ಬಿಟ್ಟು ಸೈಡ್ ಹೋಗಿ ಮಾತಾಡ್ರು ಎಷ್ಟು ಅಂತ ಮಾತಾಡ್ತೀರಾ ಅಂದಾಗ, ಏನೋ ಶಿಷ್ಯ ನಮ್ಮ ಹತ್ರನೇ ಈ ತರ ಮಾತಾಡ್ತಾ ಇದ್ಯಾ, ಬಾಯಿಲಿ ಅಂತ ಅವನ್ನ ಕರ್ಕೊಂಡೋಗಿ ಅವ್ನಿಗೆ ಇಲ್ಲಿ ಯಾವ ರೀತಿ ಲೆವೆಲ್ ಇದೆ ಅಂತ ಅವ್ನಿಗೆ ತೋರಿಸ್ತಾನೆ. ಅವ್ನಿಗೆ ಎಲ್ಲಾರನ್ನು ತೋರಿಸಿ ಬಾಯ ಬೀಳಿಸ್ತಾ ಇರ್ತಾನೆ. ಆ ಪೆಡಮಿಚ್ ನ ಗ್ಯಾಡ್ಜೆಟ್ ಇದೆಯಲ್ಲ ಅದ್ರಲ್ಲಿ ಒಂದು ಬಟನ್ ಪ್ರೆಸ್ ಮಾಡ್ಬಿಡ್ತಾನೆ ಆರ್ಥರ್. ಅದರಿಂದ ಒಂದು ಅವ್ರನ್ನ ಬಂದ್ಬಿಟ್ಟು ಜೋರ್ ಶಬ್ದ ಆಗ್ಬಿಡುತ್ತೆ. ಇದರಿಂದ ಅವ್ನ ಬಿಡಿಸ್ಕೊಂಡು ಹೋಗಿ ಬರ್ತೀಯಾನೋ ಅಂದ್ಬಿಟ್ಟು ಎಲ್ಲ ಸೈನಿಕರು ಬಂದು ಇವನು ಹಿಡಿಯಕ್ಕೆ ಅಂತ ಬರ್ತಾರೆ. ಸರಿ ಇವ್ನು ಏನ್ ಕೇಸ್ ಮಾಡಿದೆ ಅಂತ ಹೇಳಲೇ ಇಲ್ಲ ಅಲ್ಲ. ಇವನು ಆಕ್ಸಿಡೆಂಟ್ ಮಾಡ್ಬಿಟ್ಟಿರ್ತಾನೆ. ರೈಟ್ ಗಳಿಗೆ ಹೋಗಿ ಲೆಫ್ಟ್ ಗಳದು ಸೇಮ್ ಹುಡುಗಿರ್ತಾರ ಆಕ್ಸಿಡೆಂಟ್ ಮಾಡ್ಬಿಟ್ಟಿರ್ತಾನೆ. ಜಸ್ಟ್ ಜೋಕ್ ಅಷ್ಟೇ, ಯಾರು ಸೀರಿಯಸ್ ಆಗಿ ತಗೊಂಬೇಡಿ. ಅದರಿಂದ ಇವನು ಜೈಲಿಗೆ ಹಾಕಕ್ಕೆ ಅರೆಸ್ಟ್ ಮಾಡಿರ್ತಾರೆ. ಎಲ್ಲಾ ಸೈನಿಕರು ಕೂಡ ಇವನು ಹಿಡಿಯಕ್ಕೆ ಅಂತ ಬಂದಾಗ ಇವನು ಮ್ಯಾಕ್ಸ್ ನ ಗಾಡಿ ತಗೊಂಡು ಮ್ಯಾಕ್ಸ್ ಸ್ಪೀಡ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ನುಗ್ಗಿಸ್ತಾನೆ. ಅವ್ರು ಇನ್ ಸುಮ್ನೆ ಎಲ್ಲ ಇವನಿಂದ ಅಡ್ಡಾಡಿಸ್ತಾ ಇರ್ತಾರೆ, ಎಲ್ಲೋಯ್ತಾನೆ ನಿಂತ್ಕೊಳ್ಳೋ ಅಂತ. ಇವನು ಒಬ್ಬೊಬ್ರು ಕೈಯಿಂದನು ಸೂಪರ್ ಆಗಿ ತಪ್ಪಿಸ್ಕೋತಾ ಇರ್ತಾನೆ. ಒಬ್ಬೊಬ್ರು ಕತೆನೂ ಮುಗಿಸ್ತಾ ಇರ್ತಾನೆ. ಅವನ ಮನೆ ಅಂಡರ್ ಗ್ರೌಂಡ್ ಒಳಗಡೆ ಎಲ್ಲ ನುಗ್ತಾನೆ. ಆ ಇಲಿಗಳಿಗೆಲ್ಲ ಚಮಕಾಯಿಸ್ತಾನೆ. ಆ ಮನೆ ಅಂಡರ್ ಗ್ರೌಂಡ್ ಒಳಗಡೆಯಿಂದ ಆಚೆ ಬಂದು ಆ ಗಾರ್ಡನ್ ಒಳಗಡೆ ಎಲ್ಲ ನುಗ್ಗಿಸ್ತಾ ಇರ್ತಾನೆ. ಅವ್ರಿಗೆ ಕೊಂಡ್ಬಿಟ್ಟು ಇವ್ನ ಗಾಡಿ ಕೆಳಗಡೆ 2 ಲೈಟ್ ತೋರಿಸುವಂತೂ 2 ಒಳಗಡೆ ಇರುತ್ತೆ.
ಅದನ್ನ ಕಿತ್ತುಕೊಟ್ಟು ಕೆಳಗಡೆ ಹಾಕ್ಬಿಡ್ತಾರೆ. ಆ ಸೈನಿಕರು ಓಡಿಸ್ತಿರೋ ಹುಳುಗಳು ಅದನ್ನ ತಿನ್ನಕ್ಕೆ ಹೊರಡೋಗ್ಬಿಡ್ತವೆ. ಇವ್ರು ಆ ಟೈಮ್ ಯೂಸ್ ಮಾಡ್ಕೊಂಡು ಬಚಾವ್ ಹೋಗ್ತಾರೆ. ಆದ್ರೆ ಲೈಟ್ ಕಾಣಿಸ್ತಾ ಇರೋದ್ರಿಂದ ಇವ್ರ ಗಾಡಿ ಎಲ್ಲೋ ಅಂತ ಗುದ್ದಿ ಕ್ರಾಶ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಇಬ್ರು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಇಲ್ಲಿ ಈ ಕಡೆ ಆರ್ಥರ್ನ ತಂದೆ ತಾಯಿ ಅವ್ರ ಮನೆಗೆ ವಾಪಸ್ ಬಂದಿರ್ತಾರ. ನೋಡ್ತಾರೆ ಮುಖಕ್ಕೆ ಕೆಲ ಹೊಡೆದೋಗ್ಬಿಟ್ಟಿರ್ತಾರೆ. ತಂದೆ ಏನಾಯ್ತು ಅಂತ ಕೇಳಿದಾಗ ಈ ತರ ಆಕ್ಸಿಡೆಂಟ್ ಆಗೋಯ್ತು, ಕಾರೆಲ್ಲೂ ಬಿದ್ದೋಯ್ತು ಅಂತ ಹೇಳ್ತಾ ಇರ್ತಾರೆ. ಸರಿ ಆಯ್ತು ಬಿಡು ಅಂದ್ಬಿಟ್ಟು ಆರ್ಥರ್ನ ತಂದೆ ಆರ್ಮಿಟ್ ಮತ್ತೆ ಆರ್ಚಿಬಲ್ ಹೀಗೆ ಮಾತಾಡ್ಕೊಂಡು ಕೂತಿರ್ತಾರೆ. ಆರ್ಥರ್ನ ತಂದೆ ಕೂಡ ನನ್ನ ಮಗನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ, ಅವನಿಗೋಸ್ಕರ ಎಲ್ಲ ಮಾಡಕ್ ಹೋದೆ ಹಿಂಗ್ ಆಯ್ತು ಅಂತ ಅವ್ನು ಹೇಳ್ತಾ ಇರ್ತಾನೆ. ತಲೆ ಕೆಡ್ಸ್ಕೊಂಡ್ಬಿಡು, ಏನು ಆಗಲ್ಲಪ್ಪ, ನೀನ್ ಕಾರ್ನ ಹೊಡ್ಕೊಂಬರ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಅವ್ನ ಕಾರ್ನ ಹೊಡ್ಕೊಕ್ ಹೋಗ್ತಾನೆ. ಕಾರ್ ಕಳ್ದೋಗ್ಬಿಟ್ಟಿರುತ್ತೆ. ಎಲ್ಲೋ ಅಂತ ಗಾಡಿ ಕೂತಿರ್ತಾನಲ್ಲ. ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಇವರಿಬ್ರು ಒಂದು ಹೂ ಒಳಗಡೆ ಮನಗಿರ್ತಾರೆ. ಅದೇ ಸೂರ್ಯನ ಬೆಳಕಿಗೆ ಓಪನ್ ಆಗ್ಬಿಟ್ಟು ಒಂದು ಚಿಟ್ಟೆ ಮೇಲೆ ಕೂತ್ಕೊಂಡು ಇವರು ಸವಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಚಿಟ್ಟೆನ ಬೇಟಾಡಕ್ಕೆ ಒಂದು ಪಕ್ಷಿ ಬಂದ್ಬಿಡುತ್ತೆ. ಇವರು ಅದನ್ನ ತಪ್ಪಿಸ್ಕೊಂಡ್ಬೇಕಂತ ಅಲ್ಲಿಂದ ಹಾರ್ತಾರೆ. ಸೀದಾ ಒಂದು ಸ್ಪೈಡರ್ ಬಲೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಆ ಸ್ಪೈಡರ್ ಕೂಡ ಇವ್ರನ್ನ ತಿನ್ನೋಕೆ ಅಂತ ಬಂದಾಗ ಇನ್ನು ಅಜ್ಜಿ ನನ್ನೇ ತಿನ್ನಕ್ ಬತ್ತಿ ಅನ್ಬಿಟ್ಟು ಬೆಟಮಿಜ್ ಒಂದು ಕೆಪ್ಪಳಕ್ಕೊಂದು ಕೊಡ್ತಾನೆ ನೋಡು. ಹಾಗೆ ಮತ್ತೆ ಅದಕ್ಕೊಂದು ಲಾಲಿಪಾಪ್ನ ಎತ್ತಿ ಅದಕ್ಕೊಂದು ಬಾಯಿಗೆ ಇಡ್ತಾನೆ. ಮತ್ತೆ ಆರ್ಥರ್ಗೆ ಸರಿ ಬಾರೋ ಇದರಿಂದ ನಾವು ನಮ್ಮ ಮನೆಗೆ ವಾಪಸ್ ಹೋಗೋಣ ಅನ್ಬಿಟ್ಟು ಅದ್ರ ಮೇಲೆ ಹತ್ಕೊಂಡು ಶಿಸ್ತಾಗ ಅದನ್ನ ಇವ್ರ ಮನೆ ಕಡೆ ಕರ್ಕೊಂಡು ಹೋಗ್ತಾರೆ. ಇವರಿಬ್ರು ಹೀಗೆ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ನೀನ್ ಯಾಕೆ ಅವ್ರ ಕೆಲ್ ತಗ್ಲಾಕೊಂಡೆ ಅಂತ ಇವ್ನು ಕೇಳ್ತಾ ಇರ್ತಾನೆ. ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡುಗರು ಅನ್ಕೊಂಡು ಇವನು ಬೈ ಮಿಸ್ಟೇಕ್ ಆಗಿ ಆಕ್ಸಿಡೆಂಟ್ ಮಾಡ್ಬಿಟ್ಟೆ, ಹಿಡ್ಕೊಂಡ್ಬಿಟ್ರು, ಅವಾಗ ನೀನೊಂದು ಬಚಾವ್ ಮಾಡಿದೆ ಅಂದಾಗ ಆರ್ಥರ್ ಕೂಡ ಲೋ ಮಿನಿಮೈಸ್ಗೆ ಏನು ಪ್ರಾಬ್ಲಮ್ ಅಂತ ನಂಗೊಂದು ಮೆಸೇಜ್ ಬಂದಿತ್ತು ಕಣೋ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಂತ ಇವ್ನು ಹೇಳ್ತಾ ಇರ್ತಾನೆ. ಹೌದಾ, ಆ ರೀತಿ ಏನಿಲ್ವಲ್ಲ, ಆ ರೀತಿ ಏನ್ ಪ್ರಾಬ್ಲಮ್ ಆಗಿಲ್ವಲ್ಲ, ಸರಿ ಬಿಡು ನಾವು ಮುಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಅನ್ಬಿಟ್ಟು ಇವರಿಗೆ ಅವ್ರ ಮನೆ ಹತ್ರ ಬರ್ತಾರೆ. ಮನೆ ಒಳಗಡೆ ಆರ್ಥರ್ ಹೋಗಿದ ತಕ್ಷಣ ಎಲ್ಲರಿಗೂ ಖುಷಿಯಾಗಿ ಹೋಗ್ಬಿಡುತ್ತೆ ಆರ್ಥರ್ನ ನೋಡಿ. ಇವರೆಲ್ಲರೂ ಕೂಡ ನೆನೆ ಆರ್ಥರ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಆರ್ಥರ್ ನೆನೆ ಬಂದಿರೋದಿಲ್ಲ. ಎಲ್ಲರೂ ಬೇಜಾರಾಗಿ ವಾಪಸ್ ಬಂದ್ಬಿಟ್ಟಿರ್ತಾರೆ. ಈಗ ಆರ್ಥರ್ ಬಂದಿರೋದ್ರಿಂದ ದೊಡ್ಡ ಪಾರ್ಟಿನ ಮಾಡೋಕೆ ರೆಡಿ ಆಗಿರ್ತಾರೆ. ಆರ್ಥರ್ ಆ ರಾಜನ ಹತ್ರ ನನ್ಗೊಂದು ಮೆಸೇಜ್ ಸಿಕ್ಕಿತ್ತು ಈ ತರ ಹೆಲ್ಪ್ ಮಾಡಿ ಅಂತ, ಅದಕ್ಕೋಸ್ಕರ ನಾನೀಗ ಇಲ್ಲಿಗೆ ಬೇಗ ಬಂದೆ ಅಂದಾಗ, ಇಲ್ಲ ಆರ್ಥರ್ ನಾವು ಆ ತರ ಈ ಅಕ್ಕಿ ಕಾಳಲ್ಲಿ ಮೆಸೇಜ್ ನ ಕಳ್ಸಲ್ಲ, ನಾವೇನಾದ್ರು ಕಳ್ಸಿದ್ರು ಒಂದು ಎಲೆಯಲ್ಲಿ ಬರ್ದು ಕಳಿಸ್ತೀವಿ ಅಂತ. ಇಲ್ಲ ಅದನ್ನ ನೋಡೇ ನಾನು ಇಲ್ಲಿವರೆಗೂ ಬಂದಿದ್ದು ಅಂತ ಇವ್ನು ಹೇಳ್ತಾ ಇರ್ತಾನೆ. ತಲೆ ಕೆಡ್ಸ್ಕೊಂಡ್ಬಿಡು, ಈಗ ನೀನ್ ಬಂದಿದ್ಯಾ ಫುಲ್ ಪಾರ್ಟಿ ಎಂಜಾಯ್ ಮಾಡೋಣ ಅಂತ ಇವ್ನು ಹೇಳ್ತಾ ಇರ್ತಾನೆ. ಆರ್ಥರ್ ಎಲ್ಲಿ ನನ್ನ ಪ್ರಿನ್ಸೆಸ್ ಅಂದ್ರೆ ಸೆಲಿನಿಯಾ ಎಲ್ಲಿ ಅಂತ ಇವ್ನು ಕೇಳ್ತಾನೆ. ನೆನೆ ನೀನು ಬಂದಿಲ್ದಿರೋದ್ರಿಂದ ಅವಳಿಗೆ ಸ್ವಲ್ಪ ಬೇಜಾರಾಗಿ ಅವಳು ರೂಮಿಂದ ಆಚೆನೆ ಬಂದಿಲ್ಲ ಅಂತ ಇವ್ನು ಹೇಳ್ತಾನೆ. ಆರ್ಥರ್ ಕೂಡ ಸರಿ ಆಯ್ತು ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಈ ಮೇರೋಸ್ ನ ಹಾಕೊಂಡು ಅವಳನ್ನ ಕರ್ಕೊಂಡ್ ಬರಕ್ಕೆ ಅಂತ ಅವಳ ರೂಮ್ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಸೆಲಿನಿಯಾ ಎಲ್ಲೂ ಕಾಣಿಸ್ತಾ ಇರೋದಿಲ್ಲ. ಆಗ ಆರ್ಥರ್ ಮೆನೋರ್ ಹತ್ರ ಇಲ್ಲ ಸೆಲಿನಿಯಾ ಮೋಸ್ಟ್ಲಿ ಬೇಜಾರ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿರ್ಬೇಕು ಅಂದಾಗ ಮೆನೋರ್ ಕೂಡ ಅವಳ ಬಗ್ಗೆ ಹೇಳ್ತಾನೆ. ಇಲ್ಲ ಕಣೋ, ನಿನ್ಗೋಸ್ಕರ ಅವಳು ಪ್ರತಿದಿನ ಕಾಯ್ತಾ ಇದ್ಲು. ಬೆಳಗ್ಗೆ ಎದ್ದಿದ ತಕ್ಷಣ ಹೋಗಿ ಸಿಂಗಿಂಗ್ ಕ್ಲಾಸ್ಗೆ ಹೋಗ್ತಿದ್ಲು. ಮತ್ತೆ ಅವಳು ಕ್ಲೀನ್ ಆಗಿ ಎಕ್ಸರ್ಸೈಸ್ ಮಾಡಿ ತನ್ನ ಬಾಡಿನ ಫಿಟ್ ಆಗಿ ಇಟ್ಕೊಂಡಿದ್ಲು. ಮತ್ತೆ ನೀನ್ ಬರ್ತೀಯಾ ಅಂದಿದ ತಕ್ಷಣ ತುಂಬಾ ಚೆನ್ನಾಗಿ ರೆಡಿಯಾಗಿ ನಿನಗೋಸ್ಕರ ಕಾಯ್ತಾ ಇದ್ಲು. ಬಟ್ ಆದ್ರೆ ನೀನ್ ಯಾವಾಗ ಬರ್ಲಿಲ್ವಾ ಅವಳಿಗೆ ತುಂಬಾ ಬೇಜಾರಾಗಿ ಒಂದ್ ಜಾಗಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು. ಅವಳು ನಿನ್ನ ತುಂಬಾ ಪ್ರೀತಿಸ್ತಾನೆ ಅಂತ ಹೇಳ್ತಾ ಇರ್ತಾನೆ. ಆಗ ಅಲ್ಲಿಗೆ ಸೆಲಿನಿಯಾ ಬಂದಿದ್ದಾಳೆ ಅಂತ ಒಂದು ಮೆಸೇಜ್ ಬರುತ್ತೆ. ಇವ್ರು ಕೂಡ ಎಲ್ಲ ಬಂದ್ಲಪ್ಪ ನೋಡೋಣ ಅನ್ಬಿಟ್ಟು ಇವನ್ ಹೋಗ್ತಾನೆ. ನೋಡ್ತಾರೆ ಮಾಲ್ತಜಾರು ಸೆಲಿನಿಯಾನ ಲಾಕ್ ಮಾಡ್ಕೊಂಡು ಅಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ. ಮಾಲ್ತಜಾರು ಆರ್ಥರ್ ಹತ್ರ ಹೇಗಿದೆ ಗೆಳೆಯ, ಎಷ್ಟು ದಿವಸ ಆದ್ಮೇಲೆ ನಿನ್ನ ನೋಡ್ತಾ ಇದ್ದೀನಿ, ತಲೆ ಕೆಡ್ಸ್ಕೊಂಬೇಡ, ನಾನೇ ನಿನ್ನ ಇಲ್ಲಿಗೆ ಕರ್ಸಿದ್ದು. ಇವನು ನನ್ನ ನೀನಕ್ಕೂ ಕರ್ಸೆ ಅಂದಾಗ ನೀನು ನನ್ನ ಸಾಮ್ರಾಜ್ಯನೆಲ್ಲ ಹಾಳು ಮಾಡ್ಬಿಟ್ಟೆ, ಇದರಿಂದ ನಾನು ಹೋಗಿ ಜಾಗ ನೋಡ್ತಿದ್ದೆ. ಆಗ ನಾನು ನಿಮ್ ಮನೆ ಒಳಗಡೆ ಬಂದೆ. ನಿಮ್ ಮನೆ ಒಳಗಡೆ ಬಂದಾಗ ನಿಮ್ ಮನೆ ಒಳಗಡೆ ಎಷ್ಟೊಂದು ವಿಷಯನ ಕಲ್ತ್ಕೊಂಡೆ. ನಾವೇ ಐಸ್ನ ಕಂಟ್ರೋಲ್ ಮಾಡೋ ವಿಷಯ ಕಲ್ತ್ಕೊಂಡೆ, ನಾವೇ ಬೆಂಕಿನ ತರಿಸೋ ವಿಷಯ ಕಲ್ತ್ಕೊಂಡೆ, ನಾವೇ ಸೂರ್ಯನ ಸೃಷ್ಟಿ ಮಾಡುವಂತ ವಿಷಯ ಕಲ್ತ್ಕೊಂಡೆ, ಅಂದ್ರೆ ಲೈಟ್ ನ ಆನ್ ಮಾಡೋದಷ್ಟೇ. ಈ ತರ ಸುಮಾರು ವಿಷಯಗಳು, ಹೇಗೆ ನೀರ್ನ ತರಿಸೋದು ಎಲ್ಲಾ ವಿಷಯನ ಕಲ್ತ್ಕೊಂಡೆ. ಆಗ ನನ್ಗೆ ಅರ್ಥ ಆಗಿತ್ತು ಅಂದ್ರೆ ಒಂದೇ, ಈ ನನ್ನ ಚಿಕ್ಕ ಸೈಜ್ ಇಂದ ನಾನು ಏನು ಮಾಡಕ್ಕಾಗಲ್ಲ, ನಾನು ಒಂದು ದೊಡ್ಡ ಸೈಜ್ ಆದ್ರೆ ಮಾತ್ರ ನಾನು ಈ ಜಾಗದ ಮೇಲೇನು ಇಡೀ ಪ್ರಪಂಚದ ಮೇಲೆ ನಾನು ಕಂಟ್ರೋಲ್ ನ ತಗೊಬಹುದು ಅಂತ ನಾನ್ ಡಿಸೈಡ್ ಮಾಡ್ಕೊಂಡಿದ್ದೆ. ಈ ಮಿನಿಮೈಸ್ ಪ್ರಪಂಚದಿಂದ ನಾವೇನಾದ್ರೂ ಆಚೆ ಬಂದ್ರೆ ನಾವು ಕೂಡ ನಿಮ್ಮಷ್ಟೇ ದೊಡ್ಡವರಾಗ್ತೀವಿ. ಇದಕ್ಕೋಸ್ಕರ ನೀನ್ ಬರ್ಲಿ ಅಂತ ನಾನು ಕಾಯ್ತಿದ್ದೆ. ಆದ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಆದ್ರೆ ನಿನ್ನ ಅವತ್ತ ನಿಮ್ ತಂದೆ ವಾಪಸ್ ನಿಮ್ ಊರಿಗೆ ಕರ್ಕೊಂಡು ಹೋಗ್ತಿದ್ರು, ಇದರಿಂದ ನಾನು ತಲೆ ಓಡಿಸ್ದೆ. ಆ ಅಕ್ಕಿ ಕಾಳ ಮೇಲೆ ಹೆಲ್ಪ್ ಅಂತ ಬರ್ದು ಬಿಟ್ಟು ಮಿನಿಮೈಸ್ ಗಳು ತೊಂದರೆಲಿದಾವೆ ಅಂತ ನಿನಗೆ ಗೊತ್ತಾಗೋ ತರ ನಾ ಸುಳ್ಳು ನಾಟಕ ಆಡ್ದೆ. ನೀನ್ ಇಲ್ಲಿಗೆ ಬರೋ ತರ ಮಾಡ್ದೆ. ಈಗ ನೀನೇನಾದ್ರೂ ವಾಪಸ್ ಹೋಗ್ಬೇಕು ಅಂದ್ರೆ ಆ ದಾರಿನ ಯೂಸ್ ಮಾಡ್ಕೊಂಡೆ ಹೋಗ್ಬೇಕು. ಆದ್ರೆ ನೀನ್ ಬದ್ಲು ನಾನ್ ನಿನ್ ಪ್ರಪಂಚಕ್ಕೆ ಹೋಗ್ತೀನಿ, ನಾನ್ ದೊಡ್ಡ ಮನುಷ್ಯ ಆಗ್ತೀನಿ, ನಾನ್ ಆಳ್ತೀನಿ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಈ ಆರ್ಥರ್ ಒಂದು ಟೆಲಿಸ್ಕೋಪ್ ಇಂದ ಅವ್ನು ಬರ್ತಿದ್ನಲ್ಲ ಆ ಜಾಗಕ್ಕೆ ಬರ್ತಾನೆ ಇವನು. ಮತ್ತೆ ಆ ಡೋರ್ ನ ಓಪನ್ ಮಾಡೋ ತಾತನೇ ಬಸ್ಬಿಟ್ಟು ಆ ಡೋರ್ ನ ಓಪನ್ ಮಾಡ ನಾ ಆಚೆಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅವನು ಕೂಡ ನಿನ್ನಣೆ ಬರೀ ಏನಾದ್ರು ಮಾಡ್ಕೊಂಡು ಸಾಯಿ ಅನ್ಬಿಟ್ಟು ಆ ಡೋರ್ ನ ಓಪನ್ ಮಾಡ್ಕೊಡ್ತಾ ಇರ್ತಾನೆ. ಆರ್ಥರ್ ಕೂಡ ಸೆಲಿನಿಯಾ ಎಂತೂ ಕರ್ಕೊಂಡು ಹೋಗ್ತಿದ್ಯಾ, ಅವಳನ್ನ ಇಲ್ಲೇ ಬಿಟ್ಟು ಹೋಗು ಅಂದಾಗ ತಲೆ ಕೆಡ್ಸ್ಕೊಂಬೇಡ, ನಾನು ಇವಳ ಏನ್ ಕತೆ ಮಾಡ್ಬೇಕು ಅಂತ ನನಗೆ ಗೊತ್ತು, ನೀನು ನಿಂಗೆ ಬುದ್ಧಿ ಹೇಳ್ಬೇಡ ಅಂತ ಅವ್ನು ಹೇಳ್ತಾ ಇರ್ತಾನೆ. ವಿಟಮಿನ್ಸ್ ಹತ್ರ ಏನಾದ್ರು ಕೊಡೋ, ನಾನೇನೋ ಒಂದು ಪ್ಲಾನ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾನೆ. ಅವನೇನೋ ಅವ್ನು ಕೊಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಮತ್ತೆ ಆ ಡೋರ್ ನ ಓಪನ್ ಮಾಡೋ ತಾತ
ಆ ಡೋರ್ ನ ಓಪನ್ ಮಾಡಿದ ತಕ್ಷಣ ಈ ಮಾಲ್ತಜರ್ ಕೂಡ ಆಚೆ ಹೋಗ್ಬೇಕು ಅಂತ ಇದ್ದಾಗ ಹೇಗಾದ್ರು ಮಾಡಿ ಸೆಲೀನಿಯನ್ನು ಕಾಪಾಡಬೇಕು ಅಂದ್ಬಿಟ್ಟು ಈ ಬೆಟಮೆನ್ ಗ್ಯಾಜೆಟ್ ಇರುತ್ತಲ್ಲ ಅದನ್ನ ತಗೊಂಡು ಈ ಮಾಲ್ತಜರ್ ಮುಖದ ಮೇಲೆ ಒಂದು ಹೊಡಿತಾನೆ. ಇದರಿಂದ ಸೆಲೀನಿಯಾ ಕೆಳಗಡೆ ಬಿದ್ದೋಗ್ತಾಳೆ. ಮಾಲ್ತಜರ್ ಒಬ್ನೇ ಮೇಲ್ಗಡೆ ಹೋಗ್ಬಿಡ್ತಾನೆ. ಹೋಗೋ ಸ್ಪೀಡಿಗೆ ಅವ್ನ್ ಸೀದಾ ಕಾಡ್ಗೆ ಹೊಂಟೋಗ್ಬಿಡ್ತಾನೆ. ಅಷ್ಟು ಸ್ಪೀಡಾಗಿ ಹೋಗಿ ಬೀಳ್ತಾನೆ ಕಾಡ್ಗೆ. ಇಲ್ಲಿ ಸೆಲೀನಿಯಾ ನನ್ನ ಪ್ರಾಣನ ಕಾಪಾಡೋದಕ್ಕೆ ಟ್ಯಾಂಕ್ಸ್ ಕೊಂಡು ಹೋಗ್ಬಿಟ್ಟು ಒಂದು ಕಿಸ್ ಕೊಡ್ತಾನೆ ಅವ್ನಿಗೆ. ಇಲ್ಲಿ ಆರ್ಥರ್ನ ತಾತ ಬುಡಕಟ್ಟು ಜನಾಂಗದ ಹತ್ರ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದಾಗ ಆ ಟೆಲಿಸ್ಕೋಪ್ ಇಂದ ಯಾರೋ ಒಬ್ರು ಆಚೆ ಬಂದ್ರು, ಆದ್ರೆ ನನಗೆ ಗೊತ್ತು ಅದು ಆರ್ಥರ್ ಅಲ್ಲ, ಬೇರೆ ಯಾರೋ ಒಬ್ರು ಆಚೆ ಬಂದಿದ್ದಾರೆ ಅಂತ. ಹಾಗಿದ್ರೆ ಆರ್ಥರ್ ಇಲ್ಲಿ ಅವನ್ ಯಾವಾಗ ಬರ್ತಾನೆ ಅನ್ಬಿಟ್ಟು ಇವ್ರು ಆ ಟೆಲಿಸ್ಕೋಪ್ ಹತ್ರ ಹೋಗಿ ನೋಡ್ತಾರೆ. ಪೂರ್ತಿ ಚಿತ್ರಾನ್ನ ಹೋಗ್ಬಿಟ್ಟಿರುತ್ತೆ, ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಅದು. ಇವ್ರಿಗೆಲ್ಲ ಒಂದ್ ನಿಮಿಷ ಕನ್ಫ್ಯೂಸ್ ಈಗ ಆರ್ಥರ್ ಹೆಂಗ್ ಆಚೆ ಬರ್ತಾನೆ ಅಂತ ಅಂತ ಭಯ. ಈಗ ಇಲ್ಲಿ ಆರ್ಥರ್ನ ತಂದೆ ಆರ್ಥರ್ ಆಚೆ ಬಂದ್ಬಿಟ್ಟಿದ್ದೇನೆ ಅನ್ಬಿಟ್ಟು ಅವ್ನ ಹುಡುಕೊಂಡು ಕಾಡ್ಗೆ ಹೋಗ್ತಾನೆ. ಎಲ್ಲಿದ್ಯಾ ಆರ್ಥರ್, ನಿಮ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ, ಎಲ್ಲಿದ್ಯಾ ಅಂತ ಕೇಳ್ತಾ ಇರ್ತಾನೆ, ಕರೀತಾ ಇರ್ತಾನೆ. ಆಗ ಅಲ್ಲಿಗೆ ಮಾಲ್ತಜರ್ ಬಂದ್ಬಿಡ್ತಾನೆ. ಮಾಲ್ತಜರ್ ನ ನೋಡಿದ ತಕ್ಷಣ ಅಣ್ಣ ನಮಸ್ಕಾರ ನಿನ್ಗೊಂದು ಅಂದ್ಬಿಟ್ಟು ಚಾಕ್ಲೇಟ್ ಅಲ್ಲೇ ಬೀಳ್ಸಿ ಓಡು ಒಂದೇ ನಿಮಿಷ. ಮಾಲ್ತಜರ್ ಶಿಸ್ತಾಗಿ ಹೋಗಿ ಒಂದು ಕಲ್ಲು ಮೇಲೆ ನಿಂತ್ಕೋತಾನೆ. ಇನ್ಮೇಲೆ ಈ ಪ್ರಪಂಚನ ನಾನ್ ಆಳ್ತೀನಿ ಅಂತ ಒಂದು ಶಪಥ ಮಾಡ್ಕೋತಾನೆ. ಅಲ್ಲಿರೋ ಎಲ್ಲಾ ಪ್ರಾಣಿಗಳು ಇವನ್ನ ನೋಡಿ ಎದ್ರುಕೊಂಡು ಹುಡುಕ್ತಾ ಇರ್ತವೆ. ಇಲ್ಲಿಗೆ ಈ ಪಾರ್ಟ್ ಮುಗಿಯುತ್ತೆ. ಈ ಮೂವಿ ನೆಕ್ಸ್ಟ್ ಕಂಟಿನ್ಯೂ ಆಗೋದು ಪಾರ್ಟ್ 3 ಅಲ್ಲಿ. ಅದನ್ನು ಆದಷ್ಟು ಬೇಗ ನಿಮ್ಗೋಸ್ಕರ ತರ್ತೀನಿ. ಸರಿ, ಈ ಪಾರ್ಟ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನಾವು 3K ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದೀವಿ ಬ್ರೋ, ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.